ಬೇರೆ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭವಾಗಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ಏನು ನಮಗೆ BLOಗಳು ಒದಗಿಸ್ತಾರೆ, ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ SIR ಪ್ರಕ್ರಿಯೆ ಈಗ ಪ್ರಾರಂಭ ಆಗಿದೆ. ಇವತ್ತಿನಿಂದ ನಿಮಗೆ ಏನು BLOಗಳು ನಿಮ್ಮ ಮನೆಗೆ ಬರ್ತಾರೆ, ಬಂದಂಥವರು ನಿಮಗೆ ಎನ್ಯುಮರೇಷನ್ ಫಾರಮ್ಗಳನ್ನು ಕೊಡ್ತಾರೆ, ಅಂದರೆ ಗಣತಿ ನಮೂನೆಗಳನ್ನ ಕೊಡ್ತಾರೆ. ಅವುಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ವಾಪಸ್ಸು ನಿಮ್ಮ BLOಗಳಿಗೆ ಕೊಡಬೇಕಾಗತ್ತೆ. ಅದನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದರ ಒಂದು ಟೈಮ್ ಟೇಬಲನ್ನು ನೋಡೋಣ. ಅಂದರೆ SIR ಪ್ರಕ್ರಿಯೆ ಹೇಗೆ ನಡೀತದೆ, ಯಾವ ದಿನಾಂಕಗಳಲ್ಲಿ ಯಾವ ವಿಷಯಗಳು ಜರುಗ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು, ಈಗ ನೀವು ಏನು ಈ SIR ಪ್ರಕ್ರಿಯೆಯಲ್ಲಿ ಯಾರು ಅರ್ಹತಾ ದಿನಾಂಕ ಅಂದರೆ ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಅರ್ಹತಾ ದಿನಾಂಕವನ್ನು ಅವರು ಏನು ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ನೀವು 1 ಅಕ್ಟೋಬರ್ 2026ಕ್ಕೆ ಯಾರಿಗೆ 18 ವರ್ಷ ಆಗುತ್ತೆ ಅಂಥದವರು ಈ ಒಂದು ಮತದಾರ ಪಟ್ಟಿಯಲ್ಲಿ ಸೇರಿಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು SIR ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದು ಅಂದರೆ ಬೂತ್ ಮಟ್ಟದ ಅಧಿಕಾರಿಗಳು ಅಂದರೆ BLOಗಳು ನಿಮ್ಮ ಮನೆಗೆ ಭೇಟಿ ಕೊಡುವಂತಹ ದಿನಾಂಕ ಬಂದು 30 ಜೂನ್ 2026ರಿಂದ 29 ಜುಲೈ 2026ರವರೆಗೆ ಅಂದರೆ 1 ತಿಂಗಳ ಅವಧಿಯನ್ನು ಕೊಟ್ಟಿದ್ದಾರೆ. ಈ ಅವಧಿಯಲ್ಲಿ ನಿಮ್ಮ ಮನೆಗೆ ಬೂತ್ ಮಟ್ಟದ ಅಂದರೆ BLOಗಳು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಏನು ಮಾಡ್ತಾರೆ ಅನ್ನೋದನ್ನು ಮುಂದೆ ತಿಳಿಸ್ತೀನಿ. ಅದಾನಂತರ ನಿಮಗೆ ಏನು ಎನ್ಯುಮರೇಷನ್ ಫಿಲ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟ ನಂತರ ನಿಮ್ಮ ಒಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಅದು 5 ಆಗಸ್ಟ್ 2026 ಪ್ರಕಟ ಆಗುತ್ತೆ. ಮತ್ತು ಆ ಕರಡು ಮತದಾರರ ಪಟ್ಟಿಗೆ ಏನಾದರೂ ನೀವು ಆಕ್ಷೇಪಣೆಗಳನ್ನು ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸ್ತೀನಿ ಅಂತಂದರೆ ಅದಕ್ಕೂ ಸಹ ದಿನಾಂಕವನ್ನು ಕೊಟ್ಟಿದ್ದಾರೆ. 5 ಆಗಸ್ಟ್ 2026ರಿಂದ 4 ಸೆಪ್ಟೆಂಬರ್ 2026ವರೆಗೆ ನಿಮಗೆ ಏನೇ ಕ್ಲೈಮ್ಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡುವಂಥದ್ದು, ಅದನ್ನು ವಿಲೇವಾರಿ ಮಾಡುವಂಥದ್ದು 5 ಆಗಸ್ಟು ಇಂದ 3 ಅಕ್ಟೋಬರ್ 2026ರವರೆಗೆ ನಡೀತದೆ. ಇನ್ನು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ನಿಮಗೆ 7ನೇ ತಾರೀಕು ಅಂದರೆ ಅಕ್ಟೋಬರ್ 2026ರಂದು ಪ್ರಕಟ ಆಗುತ್ತೆ. ಇಲ್ಲಿ ನಿಮಗೆ ಏನು ಬೂತ್ ಮಟ್ಟದ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಅವರು ಏನು ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಬೂತ್ ಮಟ್ಟದ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಏನು ಮಾಡ್ತಾರೆ, ಅವರು 2026 ಜೂನ್ 16ರವರೆಗೆ ಮತದಾರ ಪಟ್ಟಿಯಲ್ಲಿರುವಂತಹ ಎಲ್ಲ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನ ಕೊಡ್ತಾರೆ. ನೋಡ್ಕೊಳ್ಳಿ, ಡೇಟ್ ಕೊಟ್ಟಿದ್ದಾರೆ 16 ಜೂನ್ 2026ರವರೆಗೆ ಯಾರ್ಯಾರು ಮತದಾರ ಪಟ್ಟಿಯಲ್ಲಿ ಹೆಸರಿದೆ, ಯಾವ ಒಂದು ವಿಧಾನಸಭಾ ಕ್ಷೇತ್ರನೂ ಆಗಿರ್ಬೋದು, ಯಾವ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು 14ನೇ ತಾರೀಕುವರೆಗೂ ಮತದಾರರಾಗಿ ಉಳಿದಿದ್ದಾರೆ ಅಂಥವರಿಗೆ ಒಂದು ಎನ್ಯುಮರೇಷನ್ ಫಾರಮ್ EF ಫಾರಮ್ಗಳನ್ನ ಕೊಡ್ತಾರೆ BLOಗಳು. ಅದನ್ನು ದ್ವಿಪ್ರತಿಯಲ್ಲಿ ಕೊಡ್ತಾರೆ. ಅವ್ರು ನಿಮಗೆ 2 ಸೆಟ್ ಕೊಡ್ತಾರೆ. ನೀವು ಅವರು ಭೇಟಿ ಮಾಡುವಂಥ ದಿನಾಂಕ ಈಗ ಆಲ್ರೆಡಿ ತಿಳಿಸಿದ್ದೀನಿ, ಜೂನ್ 30ರಿಂದ ಜುಲೈ 29ರವರೆಗೆ ನಿಮ್ಮ ಮನೆಗಳಿಗೆ ಭೇಟಿ ಕೊಡ್ತಾರೆ. ಈ ಎನ್ಯುಮರೇಷನ್ ಫಾರಮ್ಮು ದ್ವಿಪ್ರತಿಯಲ್ಲಿ ಇರ್ತದೆ. ಅದನ್ನು ಅವರು ನಿಮಗೆ ಫಿಲ್ ಮಾಡೋದಕ್ಕೆ ಅಂದರೆ ಅದನ್ನು ಭರ್ತಿ ಮಾಡೋದಕ್ಕೆ ನಿಮಗೆ ಅವ್ರು ಏನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಮತ್ತು ಭರ್ತಿ ಆದ ನಂತರ ನಿಮ್ಮಿಂದ ಆ ಒಂದು ಭರ್ತಿ ಮಾಡಿದಂತಹ ಫಾರಮ್ಗಳನ್ನು ಸ್ವೀಕರಿಸ್ತಾರೆ. ಜೊತೆಗೆ ನಿಮಗೂ ಸಹ ಒಂದು ಪ್ರತಿಯನ್ನು ನಿಮಗೆ ಸ್ವೀಕೃತಿಯಾಗಿ ವಾಪಸ್ಸು ನಿಮಗೆ ನೀಡ್ತಾರೆ. ಇದು BLOಗಳು ಮಾಡುವಂತಹ ಕೆಲಸ. ನೀವೇನು ಮಾಡಬೇಕು, ಮತದಾರರಾಗಿ ನೀವು ಮಾಡುವಂಥ ಕೆಲಸ ಏನಪ್ಪ ಅಂತಂದರೆ ಬೂತ್ ಮಟ್ಟದ ಅಧಿಕಾರಿಗಳು ನೀಡುವಂತಹ 2 ಫಾರಮ್ಗಳನ್ನು ಭರ್ತಿ ಮಾಡಬೇಕಾಗುತ್ತೆ. ಇದಕ್ಕೆ ನಿಮಗೆ BLOಗಳು ಸಹಾಯವನ್ನು ಮಾಡ್ತಾರೆ, ಹೇಗೆ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಈ ವಿಡಿಯೋವನ್ನು ನೋಡಿದ್ರೆ ನೀವೇ ಸಹ ಭರ್ತಿ ಮಾಡ್ಬೋದು. ಅದ್ರ ಜೊತೆಗೆ ಫಾರಮ್ ಮೇಲೆ ಒಂದು ಇತ್ತೀಚಿನ ಬಣ್ಣದ ಫೋಟೋವನ್ನು ಅಂಟಿಸ್ಬೇಕಾಗುತ್ತೆ. ಅಂದರೆ ಬಣ್ಣದ ಫೋಟೋವನ್ನು ಅಂಟಿಸ್ಬೇಕು ಇತ್ತೀಚಿನ. ಅದನ್ನು ಮ್ಯಾಂಡೇಟ್ರಿ ಏನು ಇಲ್ಲ. ಈಗ ಏನು ಪ್ರೆಸೆಂಟ್ ಇರುವಂತಹ ಫೋಟೋ ನಿಮಗೆ ಸರಿ ಇಲ್ಲ ಅಥವಾ ಅದರಲ್ಲಿ ಅಸ್ಪಷ್ಟವಾಗಿದೆ ಅಂತಂದರೆ ಮಾತ್ರ ನೀವೇನು ಮಾಡ್ಬೋದು, ಫೋಟೋವನ್ನು ಅಂಟಿಸ್ಬೋದು. ಇದು ಕಡ್ಡಾಯ ಅಲ್ಲ. ನಂತರ ಫಾರಮ್ ಭರ್ತಿ ಮಾಡೋದಕ್ಕೆ ಮತ್ತು ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಗತ್ಯ ಸಹಾಯಕ್ಕಾಗಿ ಬೂತ್ ಮಟ್ಟದ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಬರೀ ಭರ್ತಿ ಮಾಡೋದು ಅಷ್ಟೇ ಅಲ್ಲ, ಭರ್ತಿ ಮಾಡಿದ ನಂತರ ಈ ಒಂದು BLOಗಳಿಗೆ ಏನು ಆ್ಯಪನ್ನು ಕೊಟ್ಟಿದ್ದಾರೆ ಆ ಆ್ಯಪಲ್ಲಿ ಇವ್ರು ಏನು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ನಂತರ ಭರ್ತಿ ಮಾಡಿದ ಫಾರಮ್ಗಳನ್ನು ಬೂತ್ ಮಟ್ಟದ ಅಧಿಕಾರಿಗೆ ಹಿಂತಿರುಗಿಸ್ಬೇಕು, ಸ್ವೀಕೃತಿಯನ್ನು ಪಡಿಬೇಕಾಗುತ್ತೆ. ಇಷ್ಟು ಒಂದು ಪ್ರೋಸೆಸ್ಸು ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ, ಪ್ರಕಟ ಆದ ನಂತರ ನಿಮಗೆ ಏನಾದರೂ ಅಕಸ್ಮಾತ್ ಇಶ್ಯೂಸ್ಗಳಿದ್ದರೆ, ಅಂದರೆ ಡಿಸ್ಕ್ರಿಪೆನ್ಸಿಗಳು ಏನಾದರೂ ಇದ್ದರೆ, ಏನಾದರೂ ನಿಮ್ಮ ಹೆಸರು ಮಿಸ್ಮ್ಯಾಚ್ ಇದ್ದರೆ ಅಥವಾ
ನೀವು ಕೊಟ್ಟಿರುವಂಥ 2002ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ದಲೇ ಇದ್ದರೆ, ಅಥವಾ ನಿಮ್ಮ ರಿಲೇಷನ್ಸ್ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಹೆಸರು ಸಹ ಇಲ್ದಲೇ ಇದ್ದಾಗ ನಿಮಗೆ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಆ ನೋಟಿಸನ್ನು ಇಶ್ಯೂ ಮಾಡಿದ ನಂತರ ನೀವು ಏನು ಮಾಡಬೇಕಾಗತ್ತೆ, ಅದಕ್ಕೆ ಏನು ನೀವು ದಾಖಲೆಗಳನ್ನು ಒದಗಿಸ್ತೀರಾ. 11 ದಾಖಲೆಗಳಿದ್ದಾವೆ, 12 ದಾಖಲೆಗಳಿದ್ದಾವೆ. ಆದರೂ ಅದನ್ನು ನಾವು ಏನು ಒಂದು ಚುನಾವಣಾ ಆಯೋಗ ಕೇವಲ ಅದು ಗುರುತಿನ ಚೀಟಿ ಅಂತೇಳಿ ಪರಿಗಣಿಸಿರೋದ್ರಿಂದ ಆಧಾರ್ ಜೊತೆಗೆ ಇನ್ನು ಉಳಿದಂಥ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳನ್ನು ನೀವು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಕೊಡೋದ್ರಿಂದ ನೀವೇನು ಮಾಡ್ತಾರೆ, ಮತದಾರ ಪಟ್ಟಿಯಲ್ಲಿ ಹಾಗೆ ಉಳ್ಕೋತೀರ. ಹಾಗಾಗಿ ನಿಮ್ಮ ಒಂದು ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ಳೋದಕ್ಕೆ ನೀವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ನಂತರ ಈ ಒಂದು ಎನ್ಯುಮರೇಷನ್ ಫಾರಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಇದು ಪ್ರೀ ಫಿಲ್ಡ್, ಅಂದರೆ ಈಗ ಆಲ್ರೆಡಿ ಏನು BLOಗಳು ಮ್ಯಾಪಿಂಗನ್ನು ಮಾಡಿದ್ದಾರೆ, ಆ ಮ್ಯಾಪಿಂಗನ್ನು ಆಧರಿಸಿ ಇಲ್ಲಿ ಒಂದು ಮಾಹಿತಿ ಏನಾಗಿರ್ತದೆ, ಪ್ರೀ ಪ್ರಿಂಟ್ ಆಗಿರ್ತದೆ. ಇಲ್ಲಿ 3 ಭಾಗಗಳು ಬರುತ್ತೆ ನೋಡಿ. ಇದು ಒಂದು ಭಾಗ, ಈ ಮೇಲ್ಗಡೆ ಇರುವಂಥದ್ದು ಒಂದು ಭಾಗ. ಅದಾದ ನಂತರ ಇಲ್ಲಿಂದ ಇಲ್ಲಿಗಿರುವಂಥದ್ದು 2ನೇ ಭಾಗ. ಅದಾದಮೇಲೆ ನಿಮಗೆ ಇಲ್ಲಿ ತಳಭಾಗದಲ್ಲಿರೋಂಥದ್ದು 3ನೇ ಭಾಗ. ಇಲ್ಲಿ ಒಟ್ಟು ನಿಮಗೆ 3 ಭಾಗಗಳು ಬರುತ್ತೆ. ಇಲ್ಲಿ ಏನಿದೆ ನೋಡ್ಕೊಳ್ಳಿ, ನೇಮ್ ಆ್ಯಂಡ್ ದ ಕಾಂಟ್ಯಾಕ್ಟ್ ನಂಬರ್ ಆಫ್ BLO ಇರುತ್ತೆ. ಅಂದರೆ ನಿಮ್ಗೆ ಕೊಡುವಂಥ ಎನ್ಯುಮರೇಷನ್ ಫಾರಮಲ್ಲಿ BLOಗಳ ಹೆಸರು ಇರ್ತದೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಅದ್ರ ಜೊತೆಗೆ ಈ ಒಂದು ಎಡ ಮೂಲೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಮತದಾರರ ಹೆಸರು ಇರ್ತದೆ ಮತ್ತು ಮತದಾರರ ಭಾವಚಿತ್ರದ ಗುರುತಿನ ಚೀಟಿ ಸಂಖ್ಯೆ ಇರ್ತದೆ, ಅಂದರೆ ಎಪಿಕ್ ನಂಬರ್ ಇರ್ತದೆ. ಮತ್ತು ನಿಮ್ಮ ಒಂದು ವಿಳಾಸ ಸಹ ಇದರಲ್ಲಿ ಪ್ರೀ ಪ್ರಿಂಟ್ ಆಗಿರ್ತದೆ, ಮೊದಲೇ ಪ್ರಿಂಟ್ ಆಗಿರ್ತದೆ. ಅದ್ರ ಜೊತೆಗೆ 2ನೇ ಕಾಲಮನ್ನು ನೋಡಿದ್ರೆ ಅಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಇರ್ತದೆ, ನಿಮ್ಮ ಭಾಗ ಸಂಖ್ಯೆ ಇರ್ತದೆ, ಮತ್ತು ಆ ಒಂದು ಭಾಗದ ಹೆಸರು ಸಹ ಇರ್ತದೆ, ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಸಹ ಅಲ್ಲಿ ಪ್ರಿಂಟ್ ಆಗಿರ್ತದೆ. ಜೊತೆಗೆ ಇಲ್ಲೊಂದು ಸ್ಕ್ಯಾನರನ್ನು ಸಹ QR ಕೋಡನ್ನು ಸಹ ಅವರು ನಿಮಗೆ ಒದಗಿಸಿದ್ದಾರೆ. ಇದು BLOಗಳಿಗೆ ತುಂಬ ಉಪಯೋಗಕಾರಿಯಾಗುತ್ತೆ. ಯಾಕೆಂತಂದರೆ ಯಾವುದೇ ಮಾಹಿತಿಯನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಈ ಒಂದು ಡೇಟಾವನ್ನು ಅವ್ರು ಏನು ಮಾಡ್ಬೋದು, ಪಡಿಬೋದಾಗಿರ್ತದೆ. ಅದಾದ ನಂತರ ಪಕ್ಕದಲ್ಲಿ ನಿಮ್ಮ ಒಂದು ಫೋಟೋ ಇರ್ತದೆ. ಆ ಫೋಟೋದ ಸರಿ ಇದ್ದರೆ ಓಕೆ, ಸರಿ ಇಲ್ಲ ಅಂತಂದರೆ ಇಲ್ಲಿ ಪಕ್ಕ ಒಂದು ಜಾಗ ಕೊಟ್ಟಿದ್ದಾರೆ, ಇತ್ತೀಚಿನ ಭಾವಚಿತ್ರವನ್ನು ಲಗತ್ತಿಸಿ, ಇಲ್ಲಿ ಬಣ್ಣದ ಭಾವಚಿತ್ರವನ್ನು ಲಗತ್ತಿಸಬೇಕಾಗುತ್ತೆ. ಅದಾದ ನಂತರ ಇದು ಮ್ಯಾಂಡೇಟ್ರಿ ಇಲ್ಲ ಅಂತ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಇದು ಭಾಗ 1. ಇದರಲ್ಲಿ ಏನೂ ನೀವು ಬರೆಯುವಂಥದ್ದು ಇರೋದಿಲ್ಲ. ನೀವು ಫಿಲ್ ಮಾಡಬೇಕಾಗಿರೋಂಥದ್ದು ಈಗ ಏನು ನಾನು ಹೇಳಿದೆ ಭಾಗ 2 ಮಾಹಿತಿಯನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂತಂದರೆ ಇಲ್ಲಿ 2 ರೀತಿ ಮಾಹಿತಿಯನ್ನು ನಾವು ಒದಗಿಸ್ಬೇಕಾಗುತ್ತೆ. ಒಂದು, ಈಗ ನೋಡಿ ಏನು 2002ರಲ್ಲಿ SIR ನಡೆದಿದೆಯಲ್ಲ, ಆ ಒಂದು SIRನಲ್ಲಿ ಅಂದರೆ 2002ರ ಮತದಾರರ ಪಟ್ಟಿಯನ್ನು ಏನು ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ಇರುವಂಥ ವಿವರಗಳನ್ನು ಒದಗಿಸ್ಬೇಕು. ಇಲ್ಲಿ ಎಡಗಡೆ ಇರುವಂತಹ ಬಾಕ್ಸ್ನಲ್ಲಿ, ಎಡಗಡೆ ಅಂತಂದರೆ ಈ ಬಾಕ್ಸ್ನಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಈಗ ಇಂದಿನ ಅಂದರೆ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರೇ ಇದ್ದರೆ ಈ ಮಾಹಿತಿಯನ್ನು ಇಲ್ಲಿ ಎಡಭಾಗದಲ್ಲಿ ತುಂಬಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಮಾಹಿತಿ 2002ರಲ್ಲಿ ಅಂದರೆ 2002ರಲ್ಲಿ ನೀವು ಮತದಾರರು ಆಗಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಏನು ಸಂಬಂಧಿಕರಾದರೆ 4 ಜನಕ್ಕೆ ಅವಕಾಶ ಇರೋದು, ತಂದೆ ತಾಯಿ ಅಜ್ಜ ಮತ್ತು ಅಜ್ಜಿ 4 ಜನಕ್ಕೆ ಅವಕಾಶ ಇದೆ. ಅವರ ಯಾರ್ದಾದ್ರೂ ವಿವರಗಳನ್ನು ನೀವೇನು ಮಾಡಬೇಕು, ಬಲಭಾಗದಲ್ಲಿ ತುಂಬಬೇಕು. ಒಂದು 2002ರ ಮಾಹಿತಿಯನ್ನೇ ತುಂಬಬೇಕು, ಜೊತೆಗೆ ಎಡಭಾಗ ಇಲ್ಲ ಬಲಭಾಗ ಯಾವುದಾದ್ರೂ ಒಂದು ಕಾಲಮನ್ನು ಮಾತ್ರ ನೀವು ತುಂಬಬೇಕಾಗತ್ತೆ. ಎರಡನ್ನೂ ತುಂಬುವ ಆಗಿಲ್ಲ. ಒಂದು ನೀವೇ ಆಗಿದ್ದರೆ ಎಡಭಾಗ, ನೀವು ಆಗಿಲ್ಲ ನಿಮ್ಮ ಸಂಬಂಧಿಕರು ಅಂದರೆ ಬಲಭಾಗದ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಇದನ್ನು ಹೇಗೆ ಫಿಲ್ ಮಾಡಬೇಕು ಹೇಳ್ತೀನಿ ನಾನು. ಅದಾದಮೇಲೆ ಭಾಗ 3 ಇದೆ, ಇದರಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಕೆಳಗಡೆ ನಿಮಗೆ ಒಂದಷ್ಟು ಡಿಕ್ಲರೇಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಅದರ ಕೆಳಗಡೆ ನಿಮ್ಮ ಸಹಿ ಮತ್ತು ದಿನಾಂಕವನ್ನು ಉಲ್ಲೇಖಿಸಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಾದಮೇಲೆ BLO ಅವರ ವಾಗ್ದಾನ ಇದೆ ಮತ್ತು BLO ಅವರ ಸಹಿ ಇದೆ. ಇದು ಎನ್ಯುಮರೇಷನ್ ಫಾರಮ್ ಹೇಗಿರುತ್ತೆ, ಮಾದರಿ ಎನ್ಯುಮರೇಷನ್ ಫಾರಮ್ ಅಷ್ಟೇ. ಇದನ್ನು ನಾನು ಹೇಗೆ ಫಿಲ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ನೀವು ಆಲ್ರೆಡಿ ನೀವು ನೋಡಿದ್ರಿ, ಇದು ಫ್ರೀ ಫಿಲ್ ಡೇಟಾ ಆಗಿರ್ತದೆ. ಇದರಲ್ಲಿ ಯಾವುದೇ ನಾವು ಬರೆಯೋದು ಇಲ್ಲಿ ಅವಕಾಶ ಇಲ್ಲ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಭಾಗ 2ಕ್ಕೆ ಬರ್ತಾಯಿದ್ದೀನಿ. ಭಾಗ 2ರಲ್ಲಿ ಇಲ್ಲಿ ಗಮನಿಸ್ಕೋಬೇಕು ನೋಡಿ, ಇಂದಿನ ಅಂದರೆ ಪ್ರೀವಿಯಸ್ 2002ರ ಮತದಾರ ಪಟ್ಟಿಯಲ್ಲಿರುವಂಥ ವಿವರಗಳನ್ನು ನಾವೇನು ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ಈಗ 2002ರ ಪಟ್ಟಿಯಲ್ಲಿ ಈಗ ಏನು ನೀವು ಮೇಲ್ಭಾಗದಲ್ಲಿ ನೀವು ನೋಡಿದಿರಲ್ವ, ಇಲ್ಲಿ ಮತದಾರರ ಹೆಸರಿದಾರಲ್ಲ, ಇವರು ಏನಾಗಿರಬೇಕು, 2002ರ ಮತದಾರ ಪಟ್ಟಿಯಲ್ಲಿ ಇದ್ದರೆ ಅವರ ವಿವರವನ್ನೇ ಫಿಲ್ ಮಾಡಬೇಕಂದ್ರೆ ಸ್ವತಃ ಸೆಲ್ಫ್ ಅಂತೇಳಿ ಕರಿತೀವಿ, ಇದನ್ನು ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅವರ ವಿವರಗಳನ್ನು ಅವರೇ ಬರ್ಕೋಬೇಕು ಎಡಭಾಗದಲ್ಲಿ ಮಾತ್ರ. ಈಗ ಇಲ್ಲಿ ಮತದಾರರ ಹೆಸರಿದೆ,
ಮತದಾರರ ಹೆಸರನ್ನೇ ಬರ್ಕೋಬೇಕಾಗುತ್ತೆ. ಅವರ ಒಂದು ಗುರುತಿನ ಚೀಟಿ ಸಂಖ್ಯೆ ಅಂದರೆ 2002ರ ಪ್ರಕಾರ ಅವರ ಒಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಏನಾಗಿತ್ತು, ಎಪಿಕ್ ನಂಬರ್ ಏನಾಗಿತ್ತು ಅನ್ನೋದನ್ನು ಬರಿಬೇಕಾಗುತ್ತೆ. ನಾನು ಇಲ್ಲಿ ಸುಮ್ಮನೆ ಡಮ್ಮಿ ಎಪಿಕ್ ನಂಬರನ್ನು ಬರೆದಿದ್ದೀನಿ. ನೀವು ಆ್ಯಕ್ಚುಲಿ 2002 ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ನಮೂದಾಗಿದೆ ಅದೇ ರೀತಿಯಲ್ಲಿ ಬರಿಬೇಕಾಗುತ್ತೆ. ಅದಾದಮೇಲೆ ಸಂಬಂಧಿಯ ಹೆಸರು ಆ ಮತದಾರ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿರ್ತಾರೆ, ಗಂಡ ಆಗಿರ್ಬೋದು ಅಥವಾ ತಂದೆ ಆಗಿರ್ಬೋದು ಉಲ್ಲೇಖ ಮಾಡಿರ್ತಾರೆ. ಆ ಸಂಬಂಧಿಯ ಹೆಸರನ್ನು ಸಹ ನಾವು ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ನಾನು ಡಮ್ಮಿ ಬರೆದಿದ್ದೀನಿ. ಹಾಗೆ ಈ ಒಂದು ಮತದಾರರಿಗೂ ಮತ್ತು ಆ ಸಂಬಂಧಿಗೂ ಇರುವಂತಹ ಸಂಬಂಧವನ್ನು ಬರಿಬೇಕಾಗುತ್ತೆ. ಈಗ ಸಂಬಂಧಿ ಹೆಸರು ಇಲ್ಲಿ ಬರೆದಿರೋಂಥವ್ರು ಇವರು ಪ್ರಮೋದಿನಿ ಅವರಿಗೆ ಗಂಡ ಆಗಿದ್ದಾಗ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಅದಾದಮೇಲೆ ಜಿಲ್ಲೆ ಹೆಸರಿದೆ, ರಾಜ್ಯದ ಹೆಸರನ್ನು ಬರಿಬೇಕು. ಮತ್ತು 2002ರಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದಾಗಿತ್ತು ಅನ್ನೋದನ್ನು ಸಹ ನಾವು ಬರಿಬೇಕಾಗುತ್ತೆ. ಬರೆದಾದ್ಮೇಲೆ ಆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರನ್ನು ಬರಿಬೇಕಾಗುತ್ತೆ. ಇಲ್ಲಿ ನಾನು ನಮ್ಮದು ಇಲ್ಲಿ ಹೆಸರು ಮೇಲೆ ಬರೆದಿದ್ದಾರೆ, ಹಾಗಾಗಿ ಇಲ್ಲಿ ಬರೀ ಸಂಖ್ಯೆಯನ್ನು ನಾನು ಹಾಕಿದ್ದೀನಿ. ಮತ್ತು ಭಾಗದ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ಮತ್ತು ಕ್ರಮ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಯಾವಾಗ 2002ರ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿದ್ದರೆ ಇಷ್ಟನ್ನು ಮಾತ್ರ ಫಿಲ್ ಮಾಡಬೇಕು. ಈ ಕಡೆ ಮಾಹಿತಿಯನ್ನು ನೀವು ಫಿಲ್ ಮಾಡುವ ಹಾಗಿಲ್ಲ. ಯಾಕೆಂದರೆ 2002ರಲ್ಲಿ ನನ್ನದೇ ಹೆಸರಿರೋದ್ರಿಂದ ನಾನೇ ಸೆಲ್ಫ್ ಮ್ಯಾಪಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಭಾಗ 2ರಲ್ಲಿ ಅರ್ಧ ಭಾಗವನ್ನು ಫಿಲ್ ಮಾಡಿದ್ವಿ ನಾವು ಅಷ್ಟೇ. ನಂತರ ಅಕಸ್ಮಾತ್ 2002ರಲ್ಲಿ ನನ್ನ ಹೆಸರಿಲ್ಲ ಅಂದರೆ ನಾನು ಆಗ ಮತದಾರನ ಆಗಿರಲಿಲ್ಲ. ಹಾಗಾಗಿ ನಾನೇನು ಮಾಡಬೇಕಾಗುತ್ತೆ, ನಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ಅಜ್ಜಿ ಮಾಹಿತಿ ಅಂದರೆ ಅವ್ರು 2002ರಲ್ಲಿ ಅವರ ವಿವರಗಳು ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಅವರ ಹೆಸರುಗಳು ಅವರ ಒಂದು ಮಾಹಿತಿಯನ್ನು ಅದು ಸಹ 2000 ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಇಂದಿನ SIRನಲ್ಲಿ ಏನು ಮತದಾರ ಪಟ್ಟಿ 2002ರ ಮತದಾರ ಪಟ್ಟಿ ಇದೆ, ಅಲ್ಲಿರುವಂಥ ಸಂಬಂಧಿಯ ವಿವರಗಳನ್ನು ಬರೀಬೇಕಾಗುತ್ತೆ. ಅಲ್ಲಿ ಯಥಾವತಿ ಹೇಗಿರುತ್ತೆ ಅಲ್ಲಿ ಹೆಸರು ಇರ್ತದೆ. ಈಗ ಇವರು ಏನಾಗಿರ್ತಾರೆ, ಇಲ್ಲಿ ನೀವು ನೋಡಿದ್ರಿ, ಇಲ್ಲಿ ಏನು ಆ ಕಡೆ ಕಾರ್ನರಲ್ಲಿ ಹೆಸರು ಕೊಟ್ಟಿದ್ದಾರೆ, ಅವರಿಗೆ ಇವರು ಏನಾಗಿರ್ತಾರೆ, ತಂದೆ ವಿವರವನ್ನು ನಾನು ಫಿಲ್ ಮಾಡ್ತಾ ಇದ್ದೀನಿ ಅಂತಂದರೆ ಅವರ ತಂದೆ ಯಾರು, 2002ರಲ್ಲಿ ಅವ್ರ ತಂದೆ ಹೆಸರು ಏನಿದೆ ಅನ್ನೋದನ್ನು ಕೇಳ್ಕೋಬೇಕಾಗುತ್ತೆ. ಈಗ ಒಂದೇ ಹೆಸರವರು ಬೇರೆ ಬೇರೆ ಇರ್ತಾರೆ, ಆಗ ಅವರ ಸಂಬಂಧಿ ಹೆಸರನ್ನು ಬಳಸಿ ನೀವು ಏನು ಮಾಡಬೇಕಾಗುತ್ತೆ, ಹುಡುಕಬೇಕಾಗುತ್ತೆ. ಈಗ ಅವರ ಹೆಸರನ್ನು ಬರೀತಾರೆ, ಯಾರು ಇದು ಸಂಬಂಧಿಯ ಹೆಸರನ್ನು ಬರೀಬೇಕಾಗುತ್ತೆ. ಅಂದರೆ ಅವ್ರ ತಂದೆ ಆಗಿರ್ಬೋದು, ನಾನು ಹೇಳಿದ್ದೀನಿ 4 ಜನಕ್ಕೆ ಮಾತ್ರ ಅವಕಾಶ ಇದೆ. 4 ಜನದಲ್ಲಿ ತಂದೆ ಆಗಿರ್ಬೋದು, ತಾಯಿಯದಾಗ್ಬೋದು, ಅಜ್ಜ ಅಥವಾ ಅಜ್ಜಿಯದ ಡೀಟೇಲ್ಸನ್ನು ಇಲ್ಲಿ ಹೆಸರನ್ನು ಬರಿಬೇಕಾಗುತ್ತೆ. ಆ ಒಂದು ಈಗ ತಂದೆಯ ಹೆಸರನ್ನೇ ನಾನು ಬರಿತಾ ಇದ್ದೀನಿ ಅಂದರೆ ಇಲ್ಲಿ ಕೆಳಭಾಗದಲ್ಲಿ ಅವರ ಗುರುತಿನ ಚೀಟಿ ಸಂಖ್ಯೆ ಲಭ್ಯ ಇದ್ದರೆ ಆಗ 2002ರಲ್ಲಿ ಏನಿತ್ತು ಅದನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಮತ್ತು ಆ ಸಂಬಂಧಿಯ ಹೆಸರು ಈಗ ನೋಡಿ, ಇಲ್ಲಿ ಏನು ನೀವು ಬರೆದಿದ್ದೀರ ಮೇಲ್ಗಡೆ ಈ ಹೆಸರು ಅಂತ ಏನಿದೆ, ಇಲ್ಲಿ ಯಾರ್ದು ಹೆಸರು ಬರೆದಿದ್ದೀರ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಅವರ ಸಂಬಂಧಿ ಹೆಸರು ಇರುತ್ತೆ. ಅಂತಂದರೆ ಅವರ ತಂದೆದಿರುತ್ತೆ, ಇಲ್ಲಿ ತಂದೆ ಹೆಸರು ಹಾಕಿದರೆ ಅವ್ರ ತಂದೆ ಹೆಸರು ಸಹ ಇಲ್ಲಿ ಇರಬಹುದು. ಹಾಗಾಗಿ ಆ ಸಂಬಂಧಿ ಹೆಸರು ಬರಿಬೇಕು. ಮತ್ತು ಇವರಿಬ್ಬರ ನಡುವಿನ ಸಂಬಂಧ ಏನು ಅನ್ನೋದನ್ನು ಸಹ ನೀವು ಬರಿಬೇಕು. ಅಲ್ಲಿ ಅವರು ಏನಾಗಬೇಕು, ಈ 1ನೇ ಕಾಲಮಲ್ಲಿ ಇರುವಂಥ ವ್ಯಕ್ತಿಗೆ ಈ ಸಂಬಂಧಿ ಏನಾಗಬೇಕು ಅಂದರೆ ಇವರು ತಂದೆ ಆಗಬೇಕಾಗುತ್ತೆ, ಯಾರಿಗೆ ಈ ಹೆಸರು ಅನ್ನೋ ಕಾಲಮಲ್ಲಿ ಇರೋಂಥವ್ರಿಗೆ. ಹಾಗಾಗಿ ಇದನ್ನು ನೀಟಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ 4 ಆಪ್ಷನ್ ಬರಬೇಕಾಗುತ್ತೆ. ನೆಕ್ಸ್ಟ್ ಜಿಲ್ಲೆಯನ್ನು ಬರೀತೀರಾ, ರಾಜ್ಯವನ್ನು ಬರೀತೀರಾ, ವಿಧಾನಸಭಾ ಕ್ಷೇತ್ರದ ಹೆಸರು ಬರೀತೀರಾ, ಸೇಮ್ ಅದೇ ರೀತಿ ಸಂಖ್ಯೆ ಬರೀತೀರಾ, ಭಾಗ ಸಂಖ್ಯೆ ಬರೀತೀರಾ, ಕ್ರಮ ಸಂಖ್ಯೆ ಬರೀತೀರಾ. ನೋಡಿ, ಯಾವಾಗ ನಿಮ್ಮ ಮತದಾರರ ಪಟ್ಟಿ ಎಲ್ಲಿ 2002ರಲ್ಲಿ ನಿಮ್ಮ ಹೆಸರಿಲ್ಲ ಅಂಥ ಸಂದರ್ಭದಲ್ಲಿ ಇದನ್ನು ಮಾತ್ರ ನಾವು ಫಿಲ್ ಮಾಡಬೇಕಾಗುತ್ತೆ. ಈ ಕಡೆ ಮಾಹಿತಿಯನ್ನು ಫಿಲ್ ಮಾಡೋ ಹಾಗಿಲ್ಲ. ಅಲ್ಲಿಗೆ ನಾವು ಭಾಗ 2ನ್ನು ನಾವು ಏನು ಮಾಡಿದ್ದೀವಿ, ಫಿಲ್ ಮಾಡಿದ್ದೀವಿ. ಅಕಸ್ಮಾತ್ 2002ರಲ್ಲಿ ನನ್ನ ಹೆಸರು ಇಲ್ಲ, ನಮ್ಮ ಸಂಬಂಧಿಕರ ಹೆಸರು ಇಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಎರಡೂ ಮಾಹಿತಿಗಳನ್ನು ನೀವು ಏನು ಮಾಡಬಾರ್ದು, ಫಿಲ್ ಮಾಡಬಾರ್ದು. ಎರಡೂ ಖಾಲಿ ಇರಬೇಕು. ಅದು ಮುಂದೆ ಬೇರೆ ರೀತಿ ಪ್ರೋಸೆಸ್ ಇರುತ್ತೆ. ನಿಮಗೆ ನೋಟಿಸ್ ಇಶ್ಯೂ ಮಾಡ್ತಾರೆ, ಯಾವುದಾದ್ರೂ ದಾಖಲೆಗಳನ್ನು ನೀವು ಒದಗಿಸಿದರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಉಳಿಯುತ್ತೆ, ಯಾರ್ದು ಸಹ ಬಿಟ್ಟು ಹೋಗೋದಿಲ್ಲ. ಅದಾದ ನಂತರ ಕೊನೆಯಲ್ಲಿ ನೀವೇನು ಮಾಡಬೇಕು, ಇನ್ನೊಂದು ಭಾಗ 3 ಇದೆ. ಇಲ್ಲಿ ನೀವು ಜನ್ಮ ದಿನಾಂಕವನ್ನು ಹಾಕಬೇಕಾಗುತ್ತೆ. ನೋಡಿ, ಜನ್ಮ ದಿನಾಂಕವನ್ನು ನೀವು ಯಾವ ಫಾರ್ಮೆಟಲ್ಲಿ, ಡೇ, ಮಂತು ಮತ್ತು ಇಯರ್ ಫಾರ್ಮೆಟಲ್ಲಿ ನೀವು ಹಾಕಬೇಕಾಗುತ್ತೆ. ಆಧಾರ್ ಸಂಖ್ಯೆ ಕಡ್ಡಾಯ ಇಲ್ಲ, ಬೇಕಂದರೆ ಹಾಕೋಬೋದು. ನಾನು ಇಲ್ಲೊಂದು ಡಮ್ಮಿ ಆಧಾರ್ ಸಂಖ್ಯೆಯನ್ನು ಹಾಕಿದ್ದೀನಿ, ಆಧಾರ್ ಸಂಖ್ಯೆಯನ್ನು ಬರಿಬೇಕಾಗುತ್ತೆ. ಅದಾದ ನಂತರ ಮೊಬೈಲ್ ಸಂಖ್ಯೆಯಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಸಹ ಬರಿಬೇಕಾಗುತ್ತೆ. ಅದಾದ ಮೇಲೆ ನೋಡಿ, ಇದು ಸಹ ಮ್ಯಾಂಡೇಟ್ರಿ ಇದೆ, ಜನ್ಮ ದಿನಾಂಕ ಮ್ಯಾಂಡೇಟ್ರಿ ಇದೆ. ಇನ್ನು ತಂದೆ ಹೆಸರು ಸಹ ಮ್ಯಾಂಡೇಟ್ರಿ ಇದೆ, ಕಂಪಲ್ಸರಿ ಬರಿಬೇಕಾಗುತ್ತೆ. ಆದರೆ ತಂದೆಯ ಒಂದು ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಬರಿಬೋದು, ಲಭ್ಯವಿದ್ದಲ್ಲಿ ಮಾತ್ರ, ಲಭ್ಯ ಇಲ್ಲ ಅಂದರೆ ಬರೆಯೋ ಹಾಗಿಲ್ಲ. ತಾಯಿ ಹೆಸರು ಸಹ ಬರಿಬೇಕಾಗುತ್ತೆ, ಅದು ಸಹ ಮ್ಯಾಂಡೇಟ್ರಿ ಇದೆ.
ಮತ್ತು ಅವರ ಗುರುತಿನ ಚೀಟಿಯ ಸಂಖ್ಯೆ ಲಭ್ಯವಿದ್ದಲ್ಲಿ ಬರೆಯಿರಿ. ಸಂಗಾತಿ ಹೆಸರು ಸಹ ಇದ್ದಲ್ಲಿ ಬರೀಬೇಕಾಗತ್ತೆ. ನಂತರ ಸಂಗಾತಿಯ ಒಂದು ಗುರುತಿನ ಚೀಟಿ ಸಂಖ್ಯೆಯನ್ನು ಸಹ ಹಾಕ್ಬೋದು, ಅದು ಸಹ ಲಭ್ಯವಿದ್ದಲ್ಲಿ ಮಾತ್ರ. ಇದು ಯಾವುದನ್ನು ಕಂಪಲ್ಸರಿ ಫಿಲ್ ಮಾಡಬೇಕು, ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ ಅದನ್ನು ಕಂಪಲ್ಸರಿ ನೀವೇನು ಮಾಡಬೇಕು, ಫಿಲ್ ಮಾಡಬೇಕು. ಇನ್ನು ಉಳಿದಿದ್ದನ್ನು ತುಂಬಿಲ್ಲ ಅಂದರೂ ಸಹ ನಡೀತದೆ. ಈಗ ಭಾಗ 3 ತುಂಬಿದ ನಂತರ ನೀವೇನು ಮಾಡಬೇಕು, ಕೆಳಗಡೆ ಒಂದು ಡಿಕ್ಲೇರೇಷನ್ ಇದೆ ನೋಡಿ. ಇಲ್ಲಿ ಮೇಲೆ ಉಲ್ಲೇಖಿಸಿರುವಂತಹ ಮತದಾರರಾದ ನಾನು, ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿಲ್ಲ ಅಂತೇಳಿ ಒಂದು ದೃಢೀಕರಣ. ಮತ್ತು ನಾನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು ಮೇಲ್ಕಂಡ ಹೆಸರು ಹೊಂದಿರುವ ನಾನು, ನನ್ನ ಕುಟುಂಬ ಸದಸ್ಯರ ಹೆಸರು ಯಾವುದೇ ವಿಧಾನಸಭಾ ಕ್ಷೇತ್ರ ಅಥವಾ ಸಂಸದೀಯ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಸೇರಿರುವುದಿಲ್ಲ ಅಂತೇಳಿ ಡಿಕ್ಲೇರೇಷನ್ ಕೊಡಬೇಕು. ಅಂದರೆ ಡೂಪ್ಲಿಕೇಶನ್ ಆಗಿಲ್ಲ ಅಂತೇಳಿ. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿ ನೀಡಿದರೆ, ತಪ್ಪು ಎಂದು ತಿಳಿದಿದ್ದರು ಅಥವಾ ನಂಬಿದ್ದರು ಅಥವಾ ಸತ್ಯವನ್ನು ನಂಬದಿದ್ದರು ಅಂತ ಹೇಳಿಕೆ ನೀಡುವುದು ಅಂತ ಇದ್ದಾರೆ. ಇದು ಏನಾಗುತ್ತೆ, ಇದು ತಪ್ಪಾಗಿದ್ದರೆ ನಿಮ್ಗೆ ಏನಾಗುತ್ತೆ, 1 ವರ್ಷದವರೆಗೆ ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧ ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಹಾಗಾಗಿ 3 ಘೋಷಣೆಗಳನ್ನು ಓದ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸಹಿಗೆ ಬಂದಾಗ ಮತದಾರರ ಸಹಿ ಅಂತ ಇದೆ, ಅವರ ಅಥವಾ ಎಡಗೈ ಹೆಬ್ಬೆರಳ ಗುರುತು ಅಂತ ಇದೆ, ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಅಂತ ಇದೆ ನೋಡಿ. ಇಲ್ಲಿ ನಿಮ್ಮ ಮನೆಯಲ್ಲಿ 5 ಜನ ಇದ್ದಾರೆ ಅಂದರೆ 5 ಜನದಲ್ಲಿ 5 ಜನನೂ ಇಂಡಿವಿಜುವಲ್ ಆಗಿ ಅವರ ಒಂದು ಫಾರಮ್ಗೆ ಸೈನ್ ಮಾಡಿ ಕೊಡೋಕ್ಕೆ ಅವಕಾಶ ಇದೆ. ಅಂದರೆ ಮತದಾರರೇ ಸಹಿ ಮಾಡಿಕೊಡ್ಬೋದು. ಅಥವಾ ಮತದಾರ ಎಲ್ಲೋ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಬರೋಕ್ಕಾಗಲ್ಲ ಅಂದರೆ ಆ ಮನೆಯಲ್ಲಿ ಯಾರು ವಯಸ್ಕ ಮತದಾರ ಇದ್ದಾನೆ ಅಂದರೆ ಅವನು ವೋಟಿಂಗ್ ಪವರ್ ಇರಬೇಕು, ಅವನ ಹೆಸರು ಸಹ ಅಲ್ಲಿ ಇರಬೇಕು, ಅಂಥವರು ಏನು ಮಾಡ್ಬೋದು, ಎಲ್ಲರ ಪರವಾಗಿ 5ಕ್ಕೂ ಸಹ ಆದ ಒಬ್ಬನೇ ಏನು ಮಾಡ್ಬೋದು, ಸಹಿಯನ್ನು ಮಾಡಿಕೊಡ್ಬಹುದು. ಹೀಗೆ ನೋಡಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮತದಾರನೇ ಕಡ್ಡಾಯವಾಗಿ ಸಹಿ ಮಾಡಬೇಕು ಅನ್ನೋದು ರೂಲ್ಸ್ ಇಲ್ಲ. ಮತದಾರನ ಪರವಾಗಿ ಆ ಕುಟುಂಬದ ವಯಸ್ಕ ಮತದಾರ, ಇನ್ನೊಬ್ಬ ವಯಸ್ಕ ಮತದಾರ ಏನು ಮಾಡ್ಬೋದು, ಎಲ್ಲ 5 ಫಾರಮ್ಗೂ ಸಹಿ ಮಾಡ್ಬೋದು. ಇಲ್ಲ ಅಂತಂದರೆ 5 ಜನ ಲಭ್ಯ ಇದ್ದರೆ 5 ಜನ ವೈಯಕ್ತಿಕವಾಗಿ ಏನು ಮಾಡ್ಬೋದು, ಸಹಿ ಮಾಡಿಕೊಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಡಗೈ ಹೆಬ್ಬೆರಳು ಗುರುತನ್ನು ಹಾಕ್ಲಿಕ್ಕೂ ಸಹ ಅವಕಾಶ ಇದೆ, ಜೊತೆಗೆ ದಿನಾಂಕವನ್ನು ನಮೂದಿಸಬೇಕಾಗುತ್ತೆ. ಮತ್ತು ಇಲ್ಲಿ ಯಾರು ವಯಸ್ಕ ಮತದಾರ ಸೈನ್ ಮಾಡ್ತಾನೆ ಅವನು ಸೈನ್ ಮಾಡಿದವರು ಈ ಮತದಾರರಿಗೆ ಏನಾಗಬೇಕು ಅಂತೇಳಿ ಸಂಬಂಧವನ್ನು ಸಹ ಏನು ಮಾಡಬೇಕಾಗುತ್ತೆ, ಉಲ್ಲೇಖ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಸಹಿ ಮಾಡಿ ಕೊಟ್ಟಾದ ನಂತರ BLO ಅವರು ವಾಗ್ದಾನ ಬರೀತಾರೆ. ಇಲ್ಲೊಂದು ಬರೀತಾರೆ, ನಾನು ಪರಿಶೀಲಿಸಿದ್ದೇನೆ, ಇದನ್ನೆಲ್ಲ ಮಾಹಿತಿಯನ್ನು ಪರಿಶೀಲಿಸಿದ್ದೇನೆ ಅಂತ ಹಾಕಿ BLO ಅವರು ಸಹಿಯನ್ನು ಹಾಕಬೇಕಾಗುತ್ತೆ. ಇದನ್ನು ದ್ವಿಪ್ರತಿಯಲ್ಲಿ ತಯಾರಿಸಬೇಕು. ತಯಾರಿಸಿ ಆದಮೇಲೆ ಒಂದು ಸಹಿಯನ್ನು BLO ಅವರು ಸಹಿ ಮಾಡಿ ನಿಮಗೆ ಒಂದು ಪ್ರತಿಯನ್ನು ನಿಮಗೆ ಕೊಡ್ತಾರೆ. ಅಂದರೆ ಅದು ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಇದ್ದಾಗ ಒಂದು ಪ್ರತಿಯನ್ನು ಮಾತ್ರ ಸ್ವೀಕರಿಸ್ತಾರೆ. ಆ ಒಂದು ಮಾಹಿತಿಯನ್ನು BLO ಅವರು ತಮಗೆ ನೀಡಿರುವಂತಹ BLO ಆ್ಯಪ್ನಲ್ಲಿ ಏನು ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ನೀವು ಏನು ಮಾಹಿತಿ ಒದಗಿಸಿದ್ರೆ ಅದೇ ಮಾಹಿತಿಯನ್ನು ಅವರು ಏನು ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಆಗ ನಿಮ್ಮ ಕೆಲಸ ಏನಾಗಿದೆ, ಪೂರ್ಣ ಅಂಥೇಳಿ ಆಗ್ತದೆ. ಇಷ್ಟು ನೀವು ಯಾವ ರೀತಿ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿರ್ತದೆ. ಇದನ್ನು ನೋಡಿಕೊಂಡು ನೀವೇನು ಮಾಡಿ, ನೀಟಾಗಿ ಮಾಹಿತಿಯನ್ನು ಫಿಲ್ ಮಾಡಿ ನಿಮ್ಮ ಮತದಾನದ ಹಕ್ಕನ್ನು ಖಾತ್ರಿಪಡಿಸಿಕೊಳ್ಳಿ. ನಿಮ್ಮ ಹೆಸರು ಬಿಟ್ಟು ಹೋಗೋದಂತೆ ನೀವೇನು ಮಾಡಿ ಮಾಹಿತಿಯನ್ನು ಒದಗಿಸಿ BLOಗಳಿಗೆ ಸಹಕರಿಸಿ ಅಂತ ಹೇಳ್ತಾ ಧನ್ಯವಾದ.